ಟೈಮು 5:12 ಇದೆ. ಏನಕ್ಕೆ ಫಸ್ಟ್ ಬೇಗ ಎದ್ದಿದ್ದೀನಿ ಅಂದರೆ ಮಾರ್ನಿಂಗು ಫಸ್ಟ್ ಶಿಫ್ಟ್ ಇತ್ತು, ಡ್ಯೂಟಿ ಆಗಿ ಬ್ರಷ್ ಮಾಡಿಕೊಂಡೆ, ಮುಖ ತೊಳ್ಕೊಂಡೆ, ಮುಖ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡೆ ಬೆಳಕಣ್ಣೆ ಅಂತ. ಬೆಳ್ಳಗೆ ಕಾಣ್ತಿದ್ದೀನಿ ಅನ್ಕೋತೀನಿ. ಆಗಿಂದ ನಾನು ಸ್ಟಾರ್ಟ್ ಆಗ್ತಿಲ್ಲ, ಅದು ಕೊನೆಗೂ ಸ್ಟಾರ್ಟ್ ಆದಲು. ಅಲ್ಲಿ ನಾವು ಓಡ್ತಿದ್ದೆ, ಮುಖ ಕಾಣ್ತಿಲ್ಲ ಅಂದ್ಬಿಟ್ಟು ಸ್ವಲ್ಪ ಟಾರ್ಚ್ ಆನ್ ಮಾಡ್ಕೊಂಡ್ರೆ ಹಾಗೂ ಕೂಡ ಮುಖ ಕಾಣಿಸ್ತಾರೆ. ಇರಲಿ ಅನ್ಕೊಂಡು ಮುಂದೆ ನೋಡ್ತಿರ್ಬೋದು ರೋಡು ಯಾವ ರೀತಿ ಇದೆ ಅಂತ. ನಾವು ಬರ್ತಿರೋ ರೋಡು ಫುಲ್ ಕತ್ಲೆ ಗೌ ಒಂದಿದೆ. ಹಾಗೆಯೇ ನಾನು ಎಲ್ಲಪ್ಪ ಕೆಲಸ ಮಾಡ್ತಿರೋ ಅಂದರೆ ಬನ್ನಿ ತೋರಿಸ್ತೀನಿ. ರಿಲಯನ್ಸ್ ಮಾರ್ಟ್ ಹತ್ರ ಕೆಲಸ ಮಾಡ್ತಾರೆ. ಬಂದೆ ಸ್ಟೋರಿಗೆ. ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಡ್ಯೂಟಿ ಮುಗಿದ್ಮೇಲೆ ಮಾಡ್ತೀನಿ. 3 ಗಂಟೆ ಆಗಿದೆ, ಡ್ಯೂಟಿ ಮುಗೀತು. ಈಚೆ ಮುಂದೆ ಅಮ್ಮ ಹಂಗೆ ಡಬ್ಬಿಗಳು ತಗೊಂಬಂದು ಹೇಳಿದ್ರು, ಡಬ್ಬಿ ತಗೊಂತೀನಿ. ಸೆಟ್ ಆಫ್ 4 ಇದು. ನೋಡೋಣ ಮುಂದೆ ಅಮ್ಮಕ್ಕೆ ಯಾವುದು ಖುಷಿ ಇರುತ್ತೆ. ನೋಡ್ತಿರ್ಬೋದು ರೆಡ್ ಬಸ್ ಹೇಗೆ ಹೋಗ್ತಿದೆ ಅಂತ ನಮ್ಮ KSRTC. ಹಾಗೆಲ್ಲ ನೋಡಿ ಕಾರಲ್ಲಿ ಗಿಡಗಳು ತಗೋಗ್ತೀವಿ. ಅದು ರೈತಾಪಿ ಗಿಡ ಇರಬೇಕು. ಹಾಗೆ ನಮ್ಮಮ್ಮ ಅಂತೂ ಖುಷಿ ಪಟ್ಬಿಡ್ತದೆ. ಅಂದ ತಕ್ಷಣ 4 ಡಬ್ಬ ತಂದೆ ಅಂತ ಏನು ಸಿಡ್ದು ಬಿಡ್ತಿದೆ ನಮ್ಮ ಮಾತು ಕೇಳಿ. ಹಾಗೆಯೇ 1 kg ಮುದ್ದೆ ಮಾಡಿದ್ದು ತಿನ್ಕೊಂಡ ತಕ್ಷಣ ನಾವು ಮುಂದೆ ನೋಡಿ ಅಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ತಂದ್ಕೊಂಡ ತಕ್ಷಣ ಎಲ್ಲ ಡಬ್ಬಕ್ಕೆಲ್ಲ ಹಸಿಟ್ಟು ತುಂಬಿ ಇಡ್ತಿದ್ದಾರೆ. ಅಲ್ಲಿಂದ ಮುಗಿಸ್ಕೊಂಡು ತೋಟಕ್ಕೆ ಕೊಟ್ಟೆ. ಏನಕ್ಕಪ್ಪ ಅಂದ್ರೆ 1 ವಾರ ಆಗಿ ತೋಟ ಇದೆಲ್ಲ ನಮ್ಮ ತೋಟಕ್ಕೆ ಹೋಗೋ ರೋಟು ಇಲ್ಲಿಂದ ತೋಟಕ್ಕೆ ಹೋಗ್ತಾ ಇದ್ದೀನಿ. ಹಾಗೆಯೇ ತೋಟಕ್ಕೆ ಬಂದೆ, ಗೇಟೆಲ್ಲ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತೀನಿ. ನಮ್ಮ ಕೆಂಚ ವೆಲ್ಕಮ್ ಮಾಡ್ತೇನೆ. ಅವನು 1 ವಾರದಿಂದ ನೋಡಿಲ್ಲ ನನ್ನ. ಸೊ ಅವ್ನ ಮಾತು ಹೆಂಗಿರುತ್ತೆ ಅಂದರೆ ಬೈತಾನೆ, ಎಲ್ಲೋಗಿಲ್ಲ 1 ವಾರದಿಂದ ಇಲ್ಲಿ ಬಂದಿರಲ್ಲ ಅವ ತೋಟಕ್ಕೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಗೊತ್ತು. ತೋಟದ ಹತ್ರ ಬಂದ ತಕ್ಷಣ ನೋಡ್ತಿರ್ಬೋದು ನಮ್ಮ ತೋಟದ ವೀವು ಯಾವ ರೀತಿ ಇದೆ ಅಂತ. ನೋಡಿ ವೆದರು ಇವತ್ತೊಂಥರ ಕ್ಲೈಮೇಟು ಬೇರೆ ಥರ ಇದೆ, ಡಿಫ್ರೆಂಟಾಗಿ. ತೋಟದ ಹತ್ರ ಬಂದಷ್ಟು ಏನಪ್ಪ ಮಾಡೋದಂದ್ರೆ ಏನು ಕೆಲಸ ಇಲ್ಲ. ಕೆಲಸ ತುಂಬ ಐತೆ, ಬಟ್ ಮಾಡೋಕ್ಕೆ ಮನಸ್ಸೇ ಬರ್ತಿದೆ. ಯಾಕೋ ಅಂತ ಗೊತ್ತಿಲ್ಲ. ನೋಡಿ ಹಿಂದೆ ಹಿಂಗೆ ಓಡ್ಬೋತಾರೆ ಮೇವಾಗ್ತೀವಿ ಅಂತ. ಬಂದ ತಕ್ಷಣ ಕುಡಿಗಳು ಕೆಂಚ ಬರ ಎದ್ ಬಾ. ನೋಡಿ ಕೆಂಚಂದ ಹೆಂಗೆ ಬಲ್ಲ ಆಡಿಸಿದೆ. ಬರ ಇದೆಯೇ ಬಾ. ಚು 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 ನೋಡಿ ಓಡ್ತಾ ಇರ್ತಾನೆ ಸುಮ್ಮನೆ. ನಮ್ಮ ಕೋಳಿಗಳು ಇಲ್ಲಿರುತ್ತೆ, ಅಲ್ಲಿ ಹೋಗ್ತಾನೆ ಕರೆದ ತಕ್ಷಣ. ನೋಡಿ ಇಲ್ಲಿ ಕೋಳಿ ಹೊಲ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ಹಾಗೆಯೇ ನೋಡ್ತಿರ್ಬೋದು ನಮಗೆ ಪಪ್ಪಾಯಿ ಗಿಡ ಎಲ್ಲ ಯಾವ ರೀತಿ ಇದೆ. ಯಾವ್ದು ಹಣ್ಣಿನ ಏನೋ ಆಗಿದೆಯಾ. ಇವಾಗಿನ ಕೆಲಸ ಏನಪ್ಪ ಅಂದರೆ ತೋಟದಲ್ಲಿ ಹುಡ್ಕೋದು. ಬನ್ನಿ ಇಲ್ಲೊಂದು ಹಣ್ಣಿದೆ, ಲಕ್ಷ್ಮಣ ಫಲ. ನೋಡ್ತಿರ್ಬೋದು ನೋಡಿ, ಬಟ್ ಹಣ್ಣಾಗಿಲ್ಲ ಇನ್ನೂ. ಕಾಯಿ ಚೆನ್ನಾಗಿ ಬಂದಿದೆ ಮತ್ತು ದಪ್ಪ ಬಂದಿದೆ, ಒಳ್ಳೆ ಹೀಡಾಗಿ ಹಣ್ಣಾಗಿಲ್ಲ. ಹಾಗೆ ಅಲ್ಲಿಂದ ಪರಂಗಿಕಾಯಿ ನೋಡೋದು ಅನ್ಕೊ ಬಂದೆ. ಇಲ್ಲ ಎಲ್ಲ ಗಂಡು ಗಿಡಗಳಾಗ್ಬಿಟ್ಟೆ, ತುಂಬ ಕಾಯಿಗೆ ಬಿಟ್ಟಿದ್ದಾವೆ ಏನಾರ ಮೇನೇನಂತ ಬಟ್ ಬಿಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ ಗಂಡು ಗಿಡಗಳವೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ 2-3 ಕಾಯಿ ಇದೆ, ನೋಡುವ ಇದು ಯಾವ ಬಿತ್ತನೆ ಅಂತ ಗೊತ್ತಿಲ್ಲ. ಹಂಗೆ ಬಂದೆ. ಸಪೋಟ ಗಿಡ ಐತೆ, ಸಪೋಟ ಕಾಯಿ ಬಿಟ್ಟೈತೆ, ಬಟ್ ಎಣ್ಣೆ ಆಗಿಲ್ಲ. ನೋಡಿದೆ ಹಣ್ಣು ತಿನ್ನೋದು ಎಣ್ಣೆ ಆಗಿಲ್ಲ. ಅಲ್ಲಿಂದ ನೆಕ್ಸ್ಟು ಬನ್ನಿ 1 ವಾರ ಆಗಿತ್ತಲ್ಲ ಅಂದ್ಬಿಟ್ಟು ಸ್ಟ್ರಾಬೆರಿ ಗೋವಾ ಬಿಟ್ಟಿರೋ ತನಕ ಬಂದೈತಿ. ಇದ್ರೆ ಚಿಕ್ಕೊಂಡು ತಿನ್ನೋದಂತ. ಆದರೆ ಅದು ಹಣ್ಣೆ ಬಿಟ್ಟರೆ ಊದಲ್ಲೈತೆ, ಕಾಯಿಗಳು ಮಾತ್ರ ಬಿಟ್ಟಿದೆ ಕೊಂಚು. ಇನ್ನೊಂದೇನಪ್ಪ ಸಮಸ್ಯೆ ಅಂದರೆ ರೈತರಿಗೆ ಈ ಅಳಿಲು ಕಾಟ. ಏನಕ್ಕೆ ಅಂದರೆ ನೋಡಿ, ಈ ಥರ ದಾರ ಕಟ್ಟಿರ್ತೀವ, ಎತ್ಬಿಟ್ಟು ಹಿರೇ ಗಿಡಕ್ಕೆಲ್ಲ ದಾರ ಹಿಡಿದಿದೆ. ಬಟ್ ಈ ಅಳಿಲುಗಳು ಏನು ಮಾಡ್ತೇವೆ, ಕಟ್ ಮಾಡ್ಕೊಂಡಿರ್ತವೆ ನೋಡಿ. ಕಟ್ ಮಾಡ್ಕೊಂಡು ಈ ಥರ ತುಂಬ ಅನುಭವ ಆಗುತ್ತೆ ರೈತರಿಗಂತೂ, ಇದು ಗೊತ್ತಿರುತ್ತೆ. ತೋಟಕ್ಕೆ ಬಂದು 1 ವಾರ ಆಗಿತ್ತಲ್ಲ, ಹಣ್ಣುಗಳು ಸಿಗ್ತವೆ, ತಿನ್ನೋದು ಯಾವ್ದಾರು ಹಣ್ಣಾಗಿರೋ ತನಕ ಬಂದರೆ ಯಾವುದು ಕೂಡ ಒಂದು ಹಣ್ಣಾಗಿರಲ್ಲ. ಕಾಯಿ ಏನೈತೆ ನೋಡ್ತಿರ್ಬೋದು ಎಲ್ಲ. ಬನ್ನಿ ಇನ್ನೊಂದು ಕಡೆ ಸೀಬೆಹಣ್ಣಾರ ಹಣ್ಣಾಗಿದೆ ನೋಡೋಣ, ಅಲ್ಲಿಗೂ ಹೋಗಾರ ತಿನ್ನೋದಕ್ಕೆ. ಇಲ್ಲಿ ಬಂದೆ, ಸೀಬೆಕಾಯಾರ ಹಣ್ಣಾಗಿರೋ ಕಿತ್ಕೊಂಡು ತಿನ್ನೋಣ ಅಂತ. ಇದು ಯಾಕೋ ನನಗೆ ಇವತ್ತು ಅದೃಷ್ಟ ಅನಿಸುತ್ತೆ. ಎಲ್ಲ ಚೊಟ್ಟು ಇದೆ, ಹಣ್ಣೆ ಆಗಿಲ್ಲ ಯಾವುದು ಕೂಡ. ಅಯ್ಯೋ ದುರ್ವಿಧಿಗೆ. ನೋಡಿ ಎಲ್ಲಾದ್ರೂ ಚೊಟ್ಟಿದೆ, ಹಣ್ಣಾಗಿದೆಯಾ, ಯಾವ್ದ್ರಲ್ಲಿ ಹಣ್ಣಾಗಿದೆಯಾ, ಯಾವುದ್ರಲ್ಲೂ ಕೂಡ ಹಣ್ಣು ಕಾಣ್ತಿಲ್ಲ. ಸೊ ಫೈನಲ್ ಏನು ಮಾಡ್ಬೇಕು, ಅದಕ್ಕೆ ಎಳ್ನೀರು ಕೊಡ್ಕೊಂಬಿಡೋಣ ಒಂದು. ಬಲ್ತಿದ್ಯಾ ಎಳೆದ ಗೊತ್ತಾಗ್ತಿಲ್ಲ, ಇರಲಿ ಕಿತ್ಕೊಂಬಿಡೋಣ ಒಂದು. ಬಂದ ತಕ್ಷಣ ಒಂದು ಎಳ್ನೀರು ಕುಡಿಬೇಕು. 1 ವಾರ ಆಗಿದೆ ಕುಡ್ದೆ. ಆಲ್ಮೋಸ್ಟ್ ಇದರಲ್ಲೇ ಒಂದು 10 ನಾನೇ ಕುಡ್ದು ಖಾಲಿ ಮಾಡಿದ್ದೆ. ಇಲ್ಲ ಒಳ್ಳೆ ಸಕ್ಕತ್ತಾಗೈತೆ ಎಳ್ನೀರು ಮಾತ್ರ, ಫಸ್ಟ್ ಕ್ಲಾಸ್ ಎಳ್ನೀರು. ಕುಡಿದು ಬಿಡೋಣ ಬನ್ನಿ.